ನಮಸ್ಕಾರ. ಅತಿ ಹೆಚ್ಚು ಹಣ ಉಳಿಸ್ಬೇಕಪ್ಪ ಅಂದರೆ ಏನು ಮಾಡಬೇಕು? ಮೊದಲು ಗಂಡ ಹೆಂಡತಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಲೇಬೇಕು. ಇವಾಗ ಬರೀ ಗಂಡ ಹೆಂಡತಿ ಒಂದೇ ದುಡಿದ್ರೆ ಆಗಲ್ಲ, ಮಕ್ಕಳು ದುಡಿಬೇಕು. ಮಕ್ಕಳು ದುಡಿದಾಗ ದುಡ್ಡನ್ನ ಉಳಿಸ್ಬೋದು. ಇಲ್ಲಿ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ, ಇವಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಡಲೇಬೇಕು. ದುಡ್ಡನ್ನ ಖರ್ಚು ಮಾಡೋದು ಭಾಳ ಸುಲಭ. ಗಳಿಸ್ಕೊಂಬನ್ರಿ, ಒಂದು ದಿನಕ್ಕೆ 5,000 ನೋಡೋಣ. ಬೇಡ 3,000 ಗಳಿಸ್ರಿ, ಒಂದು ದಿನಕ್ಕೆ ನೋಡೋಣ. ಕೂಲಿ ಮಾಡಿರಿ, ಕೊಡ್ತಾರೇನ ನೋಡೋಣ. 2,000 ಕೊಡ್ತಾರೇನ ಕೇಳ್ರಿ ನೋಡೋಣ. ಬೇಗ 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 ದುಡ್ಡನ್ನ ಖರ್ಚು ಮಾಡೋದು ಭಾಳ ಸುಲಭ, ಪೋಲ್ ಮಾಡೋದು ಭಾಳ ಸುಲಭ. ಗಳಿಸ್ರಿ ನೋಡೋಣ. ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದರೂ ದುಡ್ಡು ಉಳಿಸೋದು ಕಷ್ಟ ಇದೆ, ದುಡಿಯೋದೇ ಕಷ್ಟ ಇದೆ ಮೊದಲು. ಅಂಥದ್ರಲ್ಲಿ ಎಲ್ಲಿಂದ ಉಳಿಸ್ತೀರಾ? ಹಂಗಾಗಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ, ಇವನ್ನ ಕಾಪಾಡ್ಕೊಂಡು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋದಲ್ಲಿ ಮಾತ್ರ ಎಲ್ಲಿವರೆಗೂ ಆರೋಗ್ಯ, ಎಲ್ಲಿವರೆಗೂ ದುಡ್ಡು, ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಆಟ ಭೂಮಿ ಮೇಲೆ ಸಂಸಾರದಲ್ಲಿ ಮನೆ ಒಳಗಡೆ ನಡೆಯುತ್ತೆ. ಇಲ್ಲ ಅಂದರೆ ಆಟ ಬಂದ್. ಇವಾಗ ಹಣನ, ಅತಿ ಹೆಚ್ಚು ಹಣನ ಯಾವ ರೀತಿ ನಾವು ಉಳಿಸ್ಬೇಕು ಅಂತಂದರೆ, ಈಗ ನೀವು ಒಂದು ತಿಂಗಳಿಗೆ ಒಂದು 30,000 ದುಡಿತೀರ, 50,000 ದುಡಿತೀರ, 1,00,000 ದುಡಿತೀರ, 2,00,000 ದುಡಿತೀರೋ, 3,00,000 ದುಡಿತೀರ ಅಂದ್ಕೊಳ್ಳಿ. ಅದರಲ್ಲಿ ಒಂದು 20%, 25% ನಮ್ಮದಲ್ಲ ಅಂತ ಬಿಸಾಕ್ಬಿಡ್ಬೇಕು. ಎಲ್ಲಿ? ಅಕೌಂಟಲ್ಲಿ ಇನ್ನೊಂದು ಅಕೌಂಟ್ ಮಾಡಿಸಿ ಬಿಸಾಕ್ಬಿಡ್ಬೇಕು. ಅಥವಾ ಸೇವಿಂಗ್ಸ್ ಮಾಡಬೇಕು. ಏನನ್ನ ಸೇವಿಂಗ್ಸ್ ಮಾಡಿ, LICಯನ್ನು ಮಾಡಿ, RDಯನ್ನು ಮಾಡಿ, ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಮಾಡಿ, FDಯನ್ನು ಇಟ್ಕೊಳ್ಳಿ, ಇಂಟ್ರೆಸ್ಟ್ಗನ್ನು ಬಿಡ್ರಿ. ಏನನ್ನ ಸೇವಿಂಗ್ಸ್ ಮಾಡ್ಕೊಳ್ಳಿ. ಸೈಟ್ಗನ್ನು ಹಾಕ್ಕೊಳ್ಳಿ, ಮನಿಗನ್ನು ಹಾಕ್ಕೊಳ್ಳಿ, ಲ್ಯಾಂಡ್ಗನ್ನು ಹಾಕ್ಕೊಳ್ಳಿ, ಏನನ್ನ ಮಾಡಿ. ಒಟ್ಟು ನಮ್ಮದಲ್ಲ ಅಂತ ಸೇವ್ ಮಾಡಲೇಬೇಕು. ಹೇಳ್ತಾ ಇದ್ದೀನಿ ವೀಕ್ಷಕರೇ, ಇವತ್ತು ದುಡ್ಡನ್ನ ನಾವು ಸಾಕಿದರೆ ಮುಂದೆ ನಮ್ಮ ಕಷ್ಟ ಕಾಲಕ್ಕೆ ಅದು ನಮ್ಮನ್ನು ಸಾಕುತ್ತೆ. ಇದಂತೂ ಗ್ಯಾರಂಟಿ, 100% ಸತ್ಯ. ಇವತ್ತು ನೀವು ದುಡ್ದಿರೋ ದುಡ್ಡನ್ನ ಸರಿಯಾದ ರೀತಿಯಲ್ಲಿ ಸಾಕಿದರೆ, ಅಂದರೆ ಸೇವ್ ಮಾಡಿದರೆ, ಮುಂದೆ ಅದು ನಿಮ್ಮ ಕಷ್ಟ ಕಾಲಕ್ಕೆ ಅದು ನಿಮ್ಮನ್ನು ಸಾಕುತ್ತೆ. ಈ ಮಾತು 100% ಸತ್ಯ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಅರ್ಥ ಆಯ್ತಾ? ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ಮಾಡಲೇಬೇಕು. ಜೊತೆಗೆ ಮಂತ್ರಗಳು ಹೇಳ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ, ದೇವಸ್ಥಾನಕ್ಕೆ ಹೋಗಿ, ಅರ್ಥ ಆಯ್ತಾ, ವ್ರತಗಳು ಮಾಡಿರಿ, ತಪ್ಪೇನಿಲ್ಲ. ಈ ಮಂತ್ರಕ್ಕೆ ಮಾವಿನಕಾಯಿನೇ ಉದುರಲ್ಲ ಅಂಥದ್ರಲ್ಲಿ ದುಡ್ಡು ಹೆಂಗೆ ಸ್ವಾಮಿ ಉದುರುತ್ತೆ ಅಂತ ಒಂದು ಪ್ರಶ್ನೆ ಬರ್ಬೋದು. ಮಂತ್ರ ಹೇಳ್ಕೊಂಡಿದ್ದ ತಕ್ಷಣ, ಪೂಜೆ ಮಾಡಿದ ತಕ್ಷಣ, ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಆಕಾಶದಿಂದ ದುಡ್ಡು ಉದುರಲ್ಲ ಸ್ವಾಮಿ. ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದರೆ ದುಡ್ಡು ಬರುತ್ತೆ. ಅದರಲ್ಲಿ ಒಂದು ಸ್ವಲ್ಪ 25% ಅಮೌಂಟನ್ನ ಸೇವ್ ಮಾಡಿದರೆ ಮುಂದೆ ನಿಮ್ಮ ಕಷ್ಟ ಕಾಲಕ್ಕೆ ಅದು ನಿಮ್ಮನ್ನು ಸಾಕುತ್ತೆ. ನಮಸ್ಕಾರ.